ಕಾರ್ಯಕರ್ತ ಪತ್ರಕರ್ತರ ಜೀವನ ಪರಿಸ್ಥಿತಿ ಅಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದ್ರೆ ಮಾಧ್ಯಮ ಈ ದೇಶಕ್ಕೆ ಏನು ಕೊಡ್ತಾ ಇದೆ ಕೊಡುಗೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹ ಚರ್ಚೆ ನಡಿಬೇಕಾಗ್ತದೆ. ಯಾವನು ಕಾರ್ಯಕರ್ತ ಪತ್ರಕರ್ತ ಇದ್ದಾನೆ ಅವನು ಮಾತ್ರನೇ ಪತ್ರಿಕೆ ನಡೆಸ್ತಕ್ಕಂಥ ಕಾನೂನು ಈ ದೇಶದಲ್ಲಿ ಬರಬೇಕು. ಅವನು ರೈಟರ್ ಇದ್ದಾನೆ ಅವನು ಮಾತ್ರನೇ ಲೈಸೆನ್ಸ್ ಹೋಲ್ಡರ್ ಹಾಕ್ಬೇಕು. ಬಂಡವಾಳಶಾಹಿ ಅಥವಾ ದುಡ್ಡಿರ್ತಕ್ಕಂಥವನು ಶೇರ್ ಪರ್ಚೇಸ್ ಮಾಡಿ ಪತ್ರಿಕೆಗಳನ್ನ ಮತ್ತೆ ಟಿವಿ ಮಾಧ್ಯಮಗಳನ್ನ ಏನ್ ಪರ್ಚೇಸ್ ಮಾಡಿದರೆ ಅದು ಕಾನೂನು ಮುಖಾಂತರವಾಗಿ ಈ ದೇಶದಿಂದ ದೂರ ಆದ್ರೆ ಮಾತ್ರ ಪತ್ರಕರ್ತರು ಕೂಡ ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನಾನು ಕೂಡ ಪತ್ರಕರ್ತರ ಜೊತೆ ಬಹಳ ಅವಿನಾವ ಸಂಬಂಧ ಇಟ್ಕೊಂಡು ಬರ್ತಾ ಇದ್ದೆ. ನನ್ನ ಅನೇಕ ಪತ್ರಕರ್ತರು ಚಿತ್ರದುರ್ಗ ಜಿಲ್ಲೆಯಲ್ಲಿ ನನಗೆ ಆತ್ಮೀಯರಾಗಿದ್ದಾರೆ. ಒಂದು ನಾಯಿನರಿಗಿಂತ ನಿಮ್ಮ ಬಾಳು ಹೀನವಾಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಯಾಕೆಂದ್ರೆ ಒಬ್ಬ ಸಂಪಾದಕ ಒಬ್ಬ ಪತ್ರಕರ್ತನ ನಾಳೆಯಿಂದ ಬರಬೇಡ ಅಂದ್ರೆ ಅವ್ನು ಬರಂಗಿಲ್ಲಂತೆ. ಈ ದೇಶದ ಕಾನೂನು ಹೆಂಗಿದೆ ನೋಡ್ರಿ. ನಾವಿನ್ನು ಮುಂದುವರೆದು ಹೋಗಿದೀವಿ. ಒಬ್ಬ ಪೌರ ಕಾರ್ಮಿಕರನ್ನ ಅದು ಔಟ್ಸೋರ್ಸ್ ಇದ್ರು ಕೂಡ ನೀನ್ ನಾಳೆಯಿಂದ ಬರಬೇಡ ಅಂತಂದ್ರೆ ನೀನ್ ಯಾವ ಮನೇಲಿ ಅಂತ ಕೇಳೋ ಮಟ್ಟಕ್ಕೆ ನಾವಿದು ಬಂದ್ ನಿಂತಿದೀವಿ. ಯಾಕಂದ್ರೆ ಕಾನೂನುಗಳನ್ನು ನಾವು ಮಾಡ್ಕೊಂಡಿದೀವಿ. ಆದ್ರೆ ಪತ್ರಕರ್ತರನ್ನ ಪರ್ಮನೆಂಟ್ ಅವರು ಒಂದು 25% ಇದ್ದಾರೆ, 75% ನಿಮ್ಮಲ್ಲಿ ಏನೋ ಇದ್ದಾರೆ, ಡೈಲಿ ವೇಸ್ ಏನೋ ಇದ್ದಾರೆ. ಅವ್ರನ್ನ ನಾಳೆಯಿಂದ ಬರಬೇಡ ಅಂದ್ರೆ ಬರಂಗಿಲ್ಲ. ಅವ್ನಿಗೆ ಯಾವುದೇ ಭದ್ರತೆ ಇಲ್ಲ, ಅವ್ನಿಗೆ ಯಾವುದೇ ಸಂಬಳ ಇಲ್ಲ, ಯಾವುದೇ ಪೆನ್ಷನ್ ಇಲ್ಲ. ಇಂಥ ಪರಿಸ್ಥಿತಿ ಇವತ್ತು ಪತ್ರಕರ್ತರಿಗೆ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದ್ರು